ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಸಾರ್ವಜನಿಕಾಸ್ಪತ್ರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಕುಮಾರ ಯರಗಲ್ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮಹೇಶನಾಗರಬೆಟ್ಟ ಹಾಗೂ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಕುಸುಮಾ ಮಾಗಿರ ನೇತೃತ್ವದ ತಂಡದಿಂದ ದಿನಾಂಕ ಜುಲೈ 28, 2026 ರಂದು ಸಂಜೆ 7 ಗಂಟೆಗೆ ದಿಢೀರ್ ಭೇಟಿಯಿಂದ ಸಾರ್ವಜನಿಕಾಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ನಿರ್ವಹಣೆಯ ವೇಳೆ ಬಳಸುವ ಸಂರಕ್ಷಣಾ ವಸ್ತುಗಳು ಹಾಗೂ ರೋಗಿಗಳಿಗೆ ಆರೈಕೆ ಮಾಡುವ ವಸ್ತುಗಳ ದಾಸ್ತಾನು ಸಂಗ್ರಹಣಾ ಕೊಠಡಿಗೆ ತೆರಳಿ ತಪಾಸಣೆ ಮತ್ತು ಪರಿಶೀಲನಾ ಪ್ರಕ್ರಿಯೆ ಜರುಗಿತು. ಈ ಒಂದು ದಾಸ್ತಾನು ಕೊಠಡಿಯಲ್ಲಿದ್ದ ಅಂಡರ್ಪ್ಯಾಕ್ಗಳು, HIV ಚಿಕಿತ್ಸಾ ಸಂರಕ್ಷಣಾ ವಸ್ತುಗಳ ಕಿಟ್ ಹಾಗೂ ಯುಟಿಲಿಸ್ಟ್ ಕೈಗವಸುಗಳು ಅಕ್ರಮ ದಾಸ್ತಾನುವಾಗಿರುವುದನ್ನು ಪತ್ತೆ ಹಚ್ಚಿದ ಜಿಲ್ಲಾ ತಂಡವು ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ SS ಅಂಗಡಿ ಹಾಗೂ ದಾಸ್ತಾನು ವಿಭಾಗದ ಅಧಿಕಾರಿಗಳಾದ ಶ್ರೀಮತಿ ತ್ರಿವೇಣಿ ಎಸ್ ಮುಳಬೇಲಿ ಸೇರಿದಂತೆ ಇತರೆ ಆರೋಗ್ಯ ಸಿಬ್ಬಂದಿಗಳಿಗೆ ಇವೆಲ್ಲ ಸಾಮಗ್ರಿಗಳು ಏಕೆ ಬಳಕೆಯಾಗಿಲ್ಲ ಹಾಗೂ ಈ ವಸ್ತುಗಳ ದಾಸ್ತಾನು ನೋಂದಾವಣಿ ಮಾಡಿದ ರಿಜಿಸ್ಟರ್ ಬುಕ್ ತೋರಿಸುವಂತೆ ಸೂಚಿಸಿದರು. ಆದರೆ ತಾಲೂಕಾ ಆರೋಗ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಎಲ್ಲ ವಸ್ತುಗಳು ಯಾವ ಅಧಿಕಾರಿ ಅವಧಿಯಲ್ಲಿ ಹಾಗೂ ಯಾವಾಗ ಬಂದಿರುವುದು ತಮ್ಮ ಗಮನಕ್ಕೆ ಇಲ್ಲೆಂದು ಮಾಹಿತಿ ನೀಡಿದರು. ಆಗ ಸಿಡಿಮಿಡಿಗೊಂಡ ಡಾಕ್ಟರ್ ರಾಜಕುಮಾರರು ಗೊತ್ತಿಲ್ಲೆಂದರೆ ಹೇಗೆ ಎಂದು ಪ್ರಶ್ನಿಸುತ್ತಾ ವೈದ್ಯರು ಮತ್ತು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಅಮಾನತ್ತಿಗೆ ಒಳಗಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಡಾಕ್ಟರ್ ರಾಜಕುಮಾರ ಯರಗಲ್ರು ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ಈ ಅಕ್ರಮ ದಾಸ್ತಾನುಗೊಂಡ ವಸ್ತುಗಳ ತಪಾಸಣೆ ಮತ್ತು ಪರಿಶೀಲನೆ ಹಾಗೂ ವಿಚಾರಣೆ ನಡೆಸಿದ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದವರು ಅಂದಾಜು ತಲಾ 500 ರೂಪಾಯಿಗಳಷ್ಟು ಬೆಲೆ ಬಾಳುವ 40 ಅಂಡರ್ಫೇಸ್ ವಸ್ತ್ರಗಳು ಹಾಗೂ 40 HIV ಸಂರಕ್ಷಣಾ ವಸ್ತ್ರಗಳು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಬಳಸುವ 95 ರೂಪಾಯಿಗಳಷ್ಟು ಬೆಲೆ ಬಾಳುವ 30 ಸ್ವಚ್ಛತಾ ಕೈಗವಸುಗಳು ಬಳಕೆಯಾಗದೆ ಅಕ್ರಮವಾಗಿ ದಾಸ್ತಾನವಾಗಿವೆ ಎಂದರು. ನಂತರ 6 ತಿಂಗಳುಗಳ ಹಿಂದೆ ಈ ಆಸ್ಪತ್ರೆಯಲ್ಲಿನ ಅಕ್ರಮ ವ್ಯವಹಾರ ನಡೆದಿದ್ದ ಬಗ್ಗೆ ಜಿಲ್ಲೆಗೆ ದೂರು ನೀಡಿದರೂ ಸಹ ಏನೇನು ಕ್ರಮ ಜರುಗಿಲ್ಲ ಹಾಗೂ ಸದ್ಯ ಆಸ್ಪತ್ರೆಯಲ್ಲಿ ಯಾವ ಅಕ್ರಮ ಜರುಗಿವೆ ಸೇರಿ ಇತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ತಜ್ಞ ವೈದ್ಯರಾದ ಪ್ರಶಾಂತ ತುಂಬಗಿ ಸೇರಿ ಇತರೆ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಗ್ಲೌಸ್ ಸರ್ಟಿಫಿಕೇಟ್ ಸರ ಮತ್ತೆ ಮೆಡಿಸಿನ್ ತಗೊಂಡಿಲ್ಲ ಇಲ್ಲಿ ಏನಾದ್ರು ಗೊತ್ತಿಲ್ಲ ಮಷಿನ್ ಬರ್ತಾವಲ್ಲ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಸರ್ ಯಾವಾಗ ಬಂದಾವ ಅನ್ನೋದು ಗೊತ್ತಿಲ್ಲ ನೋಡ್ಕೊಂಡ್ಬಿಟ್ಟು ಫಾರ್ಮಸಿ ಗೊತ್ತೇನಿಲ್ಲ ಇಲ್ಲ ಸರ್ ನೂರ ಫೀಟ್ ಕನ್ನಡ ಭಾಳ ಟೇಕನ್ has taken ಸರ್ ರೋಮ್ ಸರ್ ನಾವು ಎಂದೂ ಇಲ್ಲಿ ಬಂದಿಲ್ಲ ಸರ್ ಅಮ್ಮ ನಾಳೆ ನೀನೇ ಸಸ್ಪೆಂಡ್ ಹಾಕಿದ್ರಿ ಗೊತ್ತಿಲ್ಲ ಬರ್ತಿಲ್ಲ ಅಂದ್ರೆ ಫಾರ್ಮಸಿ ನೀನೇ ಸರ್ ಕರೆಕ್ಟ್ ಸರ್ ಅವ್ರು ಏನಿಲ್ಲ ಇಲ್ವಾ ಎಂಥವೇ ಅದಾವ ಇವ ಭಾಳ ಆಗ್ತಾವ ಎಷ್ಟು ನಂಬರ್ ಎಂತಾಗತ್ತಾವ ಗ್ಲೌಸ್ ಅದಾವ ಕಿಟ್ ಅದಾವ ಸರ್ ಕರೆಕ್ಟ್ ಸರ್ ಬಂದಿರೋದು ನಮಗೆ ವೋಚರ್ ಬಂತು ಬಂದವನ ಮಾಹಿತಿ ಕೊಟ್ರೆ ಅಂತಂದ್ರೆ ನಾವು ಏನು ನಮಗೆ ಗೊತ್ತೇ ಇಲ್ಲ ಸರ್ ಈಗ ಆಚೆ ಬರ್ಬೇಕಲ್ಲ ಕರೆಕ್ಟ್ ಸರ್ ಗೊತ್ತಿಲ್ಲ ಸರ್ ನಮಗೆ ನಾನು ರೀಸೆಂಟ್ ಚಾರ್ಜ್ ತಗೊಂಡು ಇವಾಗ ಇವ್ರಿಗೆ ಸೀನಿಯರ್ ಚಾರ್ಜ್ ಗೊತ್ತಿಲ್ಲ ಅನ್ನಕ್ಕೆ ಬರಂಗಿಲ್ಲ ನೀವು ಇವ್ರೇನ ಗೊತ್ತಿಲ್ಲ ಅನ್ನಕ್ಕೆ ಬರಲ್ಲ ಸರ್ ನಾನು ಚಾರ್ಜ್ ತಗೊಂಡು ಒಂದು 2 ವರ್ಷ ಮಾಡಿದ್ದೆ ಸರ್ ನಾನು ಅದಕ್ಕಿಂತ ಮುಂಚೆ ಏನಾಗಿದೆ ನನಗೆ ಗೊತ್ತಿಲ್ಲ ಸರ್ ನನ್ನ ಪೀರಿಯಡ್ನಾಗ ಅಂತಾರೆ ಯಾವ ಈಗ ಬಂದಿಲ್ಲ ಅಂಗಡಿ ಡಾಕ್ಟರ್ ನಾವು ನಮಗೂ ಗೊತ್ತಿಲ್ಲ ಅಂತಾರೆ ಬಟ್ ಹೆಡ್ ಆಫ್ ಇನ್ಸ್ಪೆಕ್ಷನ್ ನನಗೆ ಗೊತ್ತಾದ ನಿಮ್ಗೆಲ್ಲ ಗೊತ್ತಿರಬೇಕು ಸರ್ ನನಗೂ ಗೊತ್ತಿಲ್ಲ ಸರ್ ಗೊತ್ತಿತ್ತು ಹೇಳ್ತೀವಲ್ಲ ಸರ್ ನಾವು ಗೊತ್ತಿಲ್ಲ ಸರ್ ಅದು ನೀವು ಹೇಳಿದ್ಮೇಲೆ ನಾನು ಗೊತ್ತಾಗುತ್ತೆ ಯಾವ ತಿಂಗ್ ಸರ್ ಎಲ್ಲ ಕರೆಕ್ಟ್ ಸರ್ ಈಗ ನನ್ನ ಗಮನಕ್ಕೆ ಬಂದ್ರೆ ನಾ ಹೇಳ್ತೀನಿ ಸರ್ ನನ್ನ ಗಮನಕ್ಕೆ ಇಲ್ಲ ಸರ್ ಈ ತರ ಸೀಸ್ ಮಾಡಿ ಸೀಸ್ ಮಾಡಿ ಮೊನ್ನೆ ಜಾಯ್ನ್ ಆಗಿ ನಾನು ವಿಸಿಟ್ ಮಾಡಾಕಿದ್ದೆ ಫಸ್ಟಿಗೆ ಇಲ್ಲೇ ಹುಡುಗನ್ನ ಫಸ್ಟ್ ಇಲ್ಲೇ ವಿಸಿಟ್ ಮಾಡೋದು ಬಂದೆ ನಾನು ಆಮೇಲೆ ಚೆಕ್ ಮಾಡ್ಕೊಂಡು ಬಂದೆ ನಾನು ಇರ್ಬೇಕಾಗಿತ್ತು ಯಾವ ರೀತಿ ಇಲ್ಲ ಲೈಟು ಆಫ್ ಮಾಡಿದ್ರು ಮತ್ತೆ ನಾನು ಹೆಂಗೆ ನೋಡಕ್ಕೆ ಬಂದೆ ನಾವು ಡ್ರಗ್ ಸ್ಟೋರ್ ಕೆಳಗಿಂದ ಮೇನ್ ಸ್ಟೋರ್ ತೆಗೆದಿಲ್ಲ ಫಸ್ಟಿಗೆ ಮೇನ್ ಸ್ಟೋರ್ ತೆಗಿಬೇಕಂತಂದು ಹೇಳಿದೆ ನಾನು ಎಲ್ಲರೂ ತೆಗೆದು ನೋಡ್ಬೇಕಂದ್ರೆ ಚೆನ್ನಾಗಿದೆ ಇದನ್ನ ಎಲ್ಲರೂ ತೆಗೆದು ನೋಡಿದ್ರೆ ಇದನ್ನು ತೆಗೆಸಿ ನೋಡಿದ್ರೆ ಇದನ್ನ ಯಾಕೆ ಯಾಕಂತ ಕೇಳಿದೆ ನಾನು ಒಳಗೆ ಏನೇನು ಅದನ್ನು ನೋಡಿದ್ದೆ ನಾವು ಬಾತ್ರೂಮ್ ಇತ್ತು ಇಲ್ಲಿ ಮೆಡಿಸಿನ್ ಹಿಡಿ ಜಾಗ ಇದೆ ಅದು ಅದಕ್ಕೆ ಇವ್ರಿ ಅಂದ್ರೆ ಹಿಂಗೆ ಕುರ್ಚಿ ಮೆತ್ತಗ ಆಗ್ಬೇಕಂತ ಹಾಕೊಂಡು ಕೊಂಡೋಗೋದು ಪೇಷಂಟ್ಗೆ ಏನು ಸರ್ HIV ಆಪರೇಷನ್ ಮಾಡ್ಬೇಕಾದ್ರೆ ಡೆಲಿವರಿ ಮಾಡ್ಬೇಕಾದ್ರೆ ಹಾಕೊಳ್ಳೋದು ಇದು ಗ್ಲೌಸ್ ರೀ ಹ್ಯಾಂಡ್ ಗ್ಲೌಸ್ ಯುಟಿಲಿಟಿ ಕಸಾಗಿ ಸರ್ ಹ್ಯಾಂಡ್ ಗ್ಲೌಸ್ ಬಳಕೆ ಮಾಡಿ ಅಪಾರ ಪ್ರಮಾಣದ ಇದು ಯಾವ್ದು ಅಂಡರ್ ಪ್ಯಾಡ್ ಆಮೇಲೆ ಇದು ಐತಿ ಸರ್ ಏನು ಯುಟಿಲಿಟಿ ಗ್ಲೌಸ್ HIV ಕಿಟ್ ನಮ್ದು AO ರೂಮ್ನಾಗ ಅದಾವು ದೇ ಆರ್ ಸಪೋಸ್ ಟು ಬಿ ಇನ್ ಸ್ಟೋರ್ ಮೇನ್ ಸ್ಟೋರ್ ಆರ್ ಸಬ್ ಸ್ಟೋರ್ ಬಟ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಂದು ಹೇಳ್ತಾರಲ್ಲ ಅವ್ರ ರೂಮ್ನಾಗ ಇದ್ದವು ಸೊ ಅವನ್ನ ಸೀಸ್ ಮಾಡಿ ಒಂದೊಂದು ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಅದಾವ ಅಂತ ಬರ್ಕೊಳಕ್ತಾರೆ ಇದು ಯಾವುದೋ ಒಂದು ಇದ್ರಾಗ ಎಕ್ಸ್ಪೈರ್ ಆಕೈತಿ ಇದು 50 ಸರ ಅದು 40 ಅದಾವು ಇದು 30 ಅದ ಸರ್ 31 ಒಂದರದಾಗ ಇರ್ತಾವು ನಿಖರ ಮಾಹಿತಿ ಇತ್ತು ಅಥವಾ ಇದರ ತನಿಖೆ ನಂತರ ಇದು ಬೇಕಲ್ಲ ತನಿಖೆ ಆಗ್ತದೆ ನಾವು ವರದಿ ಮಾಡ್ತಾರೆ ಯಾವ ತಪ್ಪಿದ್ರೆ ಅವ್ನ ಲೆಕ್ಕದ ಒಳಗೆ ಬರೀತೀನಿ ಗ್ರೂಪ್ ಸಿ ಅಂತಂದ್ರೆ ಆಕ್ಷನ್ ನಾನೇ ತಗೋತೇನೆ ಗ್ರೂಪ್ ಬಿ ಆಯ್ತು
ರೂಪಾಯಿ ಆಯ್ತಂದ್ರೆ ನಾವು ಮೇಲಧಿಕಾರಿಗಳು ಕೊಡ್ತೀವಿ. ಪ್ರಸ್ತಾವನೆ ಇಲ್ಲ. ಈಗ ಅದು ಆಯ್ತು. ಸಿಬ್ಬಂದಿ ಜವಾಬ್ದಾರಿ ಯಾರೋ ಒಬ್ಬರ ಅಂತ ಏನಾರ ಮಾಡಿರ್ಬೇಕಾದ್ರೆ ಯಾವ್ದಾರ ಉದ್ದೇಶ ಇವು ರೋಗಿಗಳಿಗೆ ಬಳಕೆ ಮಾಡೋದೇನು ಸರ್ ಇವು? ಹಾ? ಇವು ರೋಗಿಗಳಿಗೆ ಬಳಕೆ ಆಗ್ಬೇಕೇನ್ರಿ ಇವು? ಪೇಷಂಟ್ ಯೂಸ್ ಮಾಡೋದಲ್ಲ ಯುಟಿಲಿಟಿ ಗ್ಲೌಸ್ ಅಂತಂದ್ರೆ ಇದನ್ನ ಸ್ವಚ್ಛಗೊಳಿಸಿ. ಇವು ಅಥವಾ ರೋಗಿಗಳಿಗೆ ಗಾಯಕ್ಕೆ ಪಟ್ಟಣಕ್ಕೆ ಮಾಡೋದು ಅಥವಾ ಬೆಡ್ಶೀಟ್ ಟವೆಲ್ ಹಾಕೊಂಡಂಗೆ ಬಟ್ ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು. ಎಂಟ್ರಿ ಎಷ್ಟು ದಿವಸದಿಂದ ಸ್ಟಾಕ್ ಐತ್ರಿ ಸರ್ ಇದು? ಅದನ್ನ ತನಿಖೆ ಮಾಡಿ. ಅದೇ ನೋಡೋಣ ಈಗ ಒಂದಿನ 4 ದಿನ ಆಯ್ತು. ಅಲ್ಲ ಸರ್, ಈಗ ನೀವು ಮಾಹಿತಿ ಪ್ರಕಾರ ಕೇಳಿದ ಪ್ರಕಾರ ಸಿಕ್ಕೈತೆ ಕೇಳಿದ್ರಿ ಇದು ನೋಡ್ರಿ ಎಕ್ಸ್ಪೈರಿ ಅಂತ ಯಾವ 3 ವರ್ಷ ಆಗಿರ್ಲಿಲ್ಲ ತನಕ ಅವು ವಿದಿನ್ 3 ಇಯರ್ಸ್ ಹಾಂ. ಎಲ್ಲರೂ 3 ವರ್ಷ ಒಳಗಾದ ಅವು 3 ವರ್ಷ ಒಳಗಾದ ಸರ್. ಗೊತ್ತಾಗುತ್ತೆ ಅವು. ಮಾಡಿರೋ ಉದ್ದೇಶ ಗೊತ್ತಾಗತ್ತೆ. ಯಾರು ಇಟ್ಟಾರ ಅಂತ ಗೊತ್ತಾಗ ನಾ ಇಟ್ಟಿನ ನಾ ಯಾಕೆ ಇಟ್ಟಿದ್ದೀನಿ ನೀವು ಇಟ್ಟು ಯಾಕೆ ಇಟ್ಟಿರ್ತಾರೆ ಅದು ಯಾರು ಇಟ್ಟಾರ ಅಂತ ಗೊತ್ತಾದ್ರೆ ಮಾಡ್ತೀನಿ ನಾನು ನೋಡಿ ತೊಂದಿರಂಗಿಲ್ಲ ಅವರು ಹ್ಞೂ. ಸರ್ಕಾರ ರೊಕ್ಕ ಇರ್ತಾರೆ 3 ವರ್ಷದ ಖರ್ಚು ಬಿದ್ದಿರ್ತದೆ ಟೆಕ್ಸ್ಟ್ ಬುಕ್ ಎಲ್ಲ ಎಡಿಟ್ ಮಾಡ್ಬೇಕಾದ್ರೆ ಯಾವ ತಾರೀಕು ತಂದಾರ ಯಾವ ತಾರೀಕು ತಂದ್ರೆ ಗೊತ್ತಾಗ್ತದೆ ಅದನ್ನ ಯಾಕೆ ಅವಸರ ಮಾಡೋದು ಬೇಡ ನಾನು ಡಿಟೇಲ್ ಆಗಿ ತೆಗೆದು ಹೇಳ್ತೀನಿ ನಿಮಗೊಂದು ಅವರೇ ಕೊಡ್ತೀನಿ ಈಗ ಇದು ನೋಡಿದ್ರೆ ಗೊತ್ತಾಗ್ತದೆ. ಇದು ಬೆಲೆ ಎಷ್ಟು ಬರ್ತದೆ ಸರ್ ಇದು? ಇವು ಬೆಲೆ ಎಷ್ಟು ಬರ್ತಾರೆ ಒಂದೊಂದು ಕಿಟ್ ರೀ? ಬೆಲೆ ಇದ್ರದ್ದು ಒಂದು 500 ಇದೊಂದು 500 ಹ್ಞೂ ಸರ್. ಅವು ಒಂದು 300 ಈಗಿನ ಎಲ್ಲ ತುಟ್ಟಿ 3 ವರ್ಷ ಇದೇನು ಸಾಮಗ್ರಿ ಇಡುವ ಸರ್ ಇದು ರೂಮ್ ಸ್ಪೆಸಿಫಿಕ್ ಆಗಿ ಸಾಮಗ್ರಿ ಇನ್ನೊಂದು 500 ರೂಪಾಯಿ ಇರ್ತದೆ, ಅದೊಂದು 500 ರೂಪಾಯಿ. ಹಾಂ ಈ ಸರ್ ಅದೇ ಎಷ್ಟು ನೆನ್ಸಲ್ಲಿ ಇವು 40 ಅದಾವ ಅಂತ ಹೇಳಿ. ಇವು 40 ಸರ್. ಇವು 30 ಅದಾವ ಸರ್. ಒಂದ್ರದಾಗ 10 30 ಮ್ಯಾಗ ಅದ ಸರ್. ನೋಡಿ ಮತ್ತೆ